ಇನ್ನು ರನ್ನ ಪ್ರತಿಷ್ಠಾನದ ಒಂದು ಗದವನ್ನು ತಾವು ಉಪಾಧ್ಯಕ್ಷರು ನಮ್ಮ ಈ ತಾಲೂಕ್ ಪಂಚಾಯತ್ ಯುವ ಸಾಹೇಬರಿಗೆ ನೀಡಬೇಕಂತ ಇದೇ ತಿಂಗಳು ಫೆಬ್ರವರಿ 22, 23, 24ರಂದು ನಮ್ಮ ಕವಿಚಕ್ರವರ್ತಿ ರನ್ನ ವೈಭವವನ್ನು ನಾವು ಅತ್ಯಂತ ಅದ್ಧೂರಿಯಾಗಿ ನಮ್ಮ ಮುಧೋಳದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಆ ಒಂದು ನಿಮಿತ್ತ ನಮ್ಮ ಜಿಲ್ಲಾ ರಥ ಏನು ಮೊನ್ನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ R.B. ತಿಮ್ಮಾಪುರವರು ಹಾಗೂ ಇತರ ಎಲ್ಲ ಜಿಲ್ಲೆಯ ಶಾಸಕರಿಂದ ಅದ್ಧೂರಿಯಾಗಿ ಜಿಲ್ಲಾಡಳಿತ ಭವನದ ಮುಂದೆ ಉದ್ಘಾಟನೆಯಾಗಿ ನಮ್ಮ ಜಿಲ್ಲಾ ರನ್ನ ರಥವು ಇವತ್ತು ನಮ್ಮ ಜಮಖಂಡಿಗೆ ಆಗಮಿಸಿದೆ. ಮೊನ್ನೆ ದಿನ ಅದು ಹುನಗುಂದ, ಬಾದಾಮಿ ಹಾಗೂ ಬಿಳಿಗಿಯನ್ನು ದಾಟಿ ಇವತ್ತಿನ ದಿವಸ ನಮ್ಮ ಜಮಖಂಡಿ ತಾಲೂಕಿನ ಕೊಣ್ಣೂರು ಹಾಗೂ ಹುಲ್ಯಾಳ ಗ್ರಾಮಗಳಿಗೆ ಇಂದು ನಮ್ಮ ಜಿಲ್ಲಾ ರನ್ನ ರಥವು ಆಗಮಿಸಿದೆ. ಇದೇ ತಿಂಗಳ 22, 23, 24ರಂದು ಜರುಗುವ ಈ ಅದ್ಧೂರಿ ರನ್ನ ವೈಭವ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಸಾಹಿತ್ಯಾಸಕ್ತರನ್ನು ಕರೆಯುವ ನಿಟ್ಟಿನಲ್ಲಿ ಒಂದು ಪ್ರಚಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ರನ್ನ ರಥ ವೈಭವೀಕರಣವಾಗಿ ಎಲ್ಲ ಶಾಲಾ ವಿದ್ಯಾರ್ಥಿಗಳನ್ನು ಒಳಗೊಂಡು ಗ್ರಾಮ ಪಂಚಾಯಿತಿಯನ್ನು ಒಳಗೊಂಡು ಅವರನ್ನು ಎಲ್ಲರನ್ನೂ ಒಳಗೊಂಡು ವೈಭವವಾಗಿ ಗ್ರಾಮಗಳ ಮುಖಾಂತರ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಜಿಲ್ಲಾ ರನ್ನ ರಥದ ಚಾಲನೆಯಲ್ಲಿ ಜರುಗ್ತಾ ಇದೆ. ಸೊ ತಾವು ಕೂಡ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲ ಸಮಸ್ತ ಜಮಖಂಡಿಯ ಜನತೆಗೆ ನಾನೊಂದು ಮನವಿ ಏನು ಮಾಡ್ಕೊಳ್ತೇನೆ. ಈ 3 ದಿನಗಳ ಕಾಲ ಸಾಕಷ್ಟು ನಾಡಿನ ಹೆಸರಾಂತ ಕಲಾವಿದರು, ಸಾಕಷ್ಟು ಸಾಹಿತಿಗಳು ಈ ಒಂದು ರನ್ನ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುಧೋಳದಲ್ಲಿ ಜರುಗ್ತಾ ಇರತಕ್ಕಂಥ ಈ 3 ದಿನಗಳ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ 9ನೇ ಶತಮಾನದಲ್ಲಿ ಆಗಿನ ಕವಿರತ್ನ ಚಕ್ರವರ್ತಿ ರನ್ನರ ಒಂದು ನೆನಪನ್ನು ನಾವೆಲ್ಲರೂ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ರನ್ನ ರಥಕ್ಕೆ ಅತ್ಯಂತ ಅದ್ಧೂರಿಯಾಗಿ ಸ್ವಾಗತ ಕೋರಿದ ಎಲ್ಲ ನಮ್ಮ ಜಮಖಂಡಿಯ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಶಿಕ್ಷಣ ಇಲಾಖೆ ಅವರಿವರಿಂದ ಸುಮಾರು ಹಲವಾರು ಇಲಾಖೆಗಳ ಅಧಿಕಾರಿಗಳು ಇದಕ್ಕೆ ಸಾಥ್ ನೀಡಿದ್ದಾರೆ. ಅದರ ಜೊತೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ನೀಡ್ತಿದ್ದೀರಿ. ಸೊ ಅದಕ್ಕೆ ತಾವು ತಮ್ಮ ಮಾಧ್ಯಮಗಳ ಮುಖಾಂತರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈ ಒಂದು ರಣೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ತಮ್ಮ ಮುಖಾಂತರ ತಾವು ಮನವಿ ಮಾಡಬೇಕಂತ ಹೇಳಿ ನಾನು ತಾಲೂಕು ಆಡಳಿತ ವತಿಯಿಂದ ಎಲ್ಲರಿಗೂ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು.